ಬಾಂಡ್ ಮಾರುಕಟ್ಟೆಯ ಇತಿಹಾಸ. ಹಳೆಯ ಹಣಕಾಸು ಸಾಧನವಾದ ಬಾಂಡ್ಗಳು ನಂಬಿಕೆ ಮತ್ತು ಪಾರದರ್ಶಕತೆಯಿಂದ ಬೆಳವಣಿಗೆಗೆ ಹಣ ಒದಗಿಸುತ್ತಿವೆ. ಬಾಂಡ್ಗಳ ಕಥೆ ಸಾವಿರಾರು ವರ್ಷಗಳಷ್ಟು ಹಳೆಯದು. ಕ್ರಿಸ್ತಪೂರ್ವ 3000 ಮಣ್ಣಿನ ಫಲಕಗಳಿಂದ ಹಿಡಿದು ಪ್ರಾಚೀನ ಮೆಸೊಪೊಟ್ಯಾಮಿಯಾದಿಂದ ಶಾಸ್ತ್ರೀಯ ಗ್ರೀಸ್ ಮತ್ತು ರೋಮನ್ ಸಾಮ್ರಾಜ್ಯಗಳವರೆಗೆ ಶತಮಾನಗಳಾದ್ಯಂತ ಖಂಡಾಂತರಗಳಲ್ಲಿ ಸಮಾಜಗಳು ವ್ಯಾಪಾರ ಹಾಗೂ ಮೂಲಸೌಕರ್ಯಕ್ಕಾಗಿ ಸಾಲವನ್ನ ಅವಲಂಬಿಸಿವೆ. ವಸಾಹತುಶಾಹಿ ಕಾಲದಿಂದ ಆಧುನಿಕ ಆರ್ಥಿಕತೆಯವರೆಗಿನ ಭಾರತದ ಪ್ರಯಾಣವು ಈ ವಿಕಾಸವನ್ನು ಪ್ರತಿಬಿಂಬಿಸುತ್ತದೆ. ಕಳೆದ 2 ದಶಕಗಳಲ್ಲಿ ಭಾರತದ ಸಾಲದ ಮಾರುಕಟ್ಟೆ ಬ್ಯಾಂಕ್ ಪ್ರಾಬಲ್ಯದಿಂದ ವೈವಿಧ್ಯಮಯ ಮಾರುಕಟ್ಟೆಯಾಗಿ ರೂಪಾಂತರಗೊಂಡಿದೆ. ಕಾರ್ಪೊರೇಟ್ ಬಾಂಡ್ ಮೌಲ್ಯವು ಹಣಕಾಸು ವರ್ಷ 15ರ 17.5 ಟ್ರಿಲಿಯನ್ನಿಂದ ಹಣಕಾಸು ವರ್ಷ 25ರಲ್ಲಿ 53 ಟ್ರಿಲಿಯನ್ ದಾಟಿ ಬೆಳೆದಿದೆ. ಹಣಕಾಸು ವರ್ಷ 25ರಲ್ಲಿ ಸುಮಾರು 9.9 ಲಕ್ಷ ಕೋಟಿ ರೂಪಾಯಿಗಳ ದಾಖಲೆಯ ವಿತರಣೆಗಳನ್ನು ಕಾಣುತ್ತಿದೆ. ಭಾರತದ ಜಿಡಿಪಿಯ ಸರಿಸುಮಾರು 16% ಇರುವ ನಮ್ಮ ಕಾರ್ಪೊರೇಟ್ ಬಾಂಡ್ ಮಾರುಕಟ್ಟೆಯು ಅಭಿವೃದ್ಧಿ ಹೊಂದಿದ ಆರ್ಥಿಕತೆಗಳಿಗೆ ಹೋಲಿಸಿದರೆ ಇನ್ನೂ ಬೆಳೆಯಲು ಅವಕಾಶವಿದೆ. ಆದರೆ ದಿಕ್ಕು ಸ್ಪಷ್ಟವಾಗಿದೆ ಮತ್ತು ವೇಗವು ನೈಜವಾಗಿದೆ. ಇಂದು ಹೂಡಿಕೆದಾರರ ನೆಲೆಯು ಸಾಂಪ್ರದಾಯಿಕ ಸಂಸ್ಥೆಗಳನ್ನು ಮೀರಿ ವಿಸ್ತರಿಸಿದೆ. ಮ್ಯೂಚುವಲ್ ಫಂಡ್ಗಳು, ವಿಮಾದಾರರು, ಪಿಂಚಣಿ ನಿಧಿಗಳು, ಎನ್ಬಿಎಫ್ಸಿಗಳು ಮತ್ತು ಈಗ ಬೆಳೆಯುತ್ತಿರುವ ಚಿಲ್ಲರೆ ಹೂಡಿಕೆದಾರರ ನೆಲೆ ಇವೆಲ್ಲವೂ ಡಿಜಿಟಲ್ ಪ್ರವೇಶದಿಂದ ಸಬಲೀಕರಣಗೊಂಡಿವೆ. ಭಾಗವಹಿಸುವಿಕೆಯ ಈ ಹೆಚ್ಚಳವು ವಿತರಿಸುವವರು ಮತ್ತು ಸಾಧನಗಳ ವಿಶಾಲ ವ್ಯಾಪ್ತಿಯನ್ನು ಒಳಗೊಂಡಿದೆ. ಬಂಡವಾಳವು ಈಗ ಹಣಕಾಸು ಸೇವೆಗಳು, ಮೂಲಸೌಕರ್ಯ, ಇಂಧನ, ಉತ್ಪಾದನೆ ಮತ್ತು ಹಸಿರು ಹಣಕಾಸಿನಾದ್ಯಂತ ಹರಿತದೆ. ಜಾಗತಿಕ ಮಾನದಂಡಗಳಿಗೆ ಅನುಗುಣವಾಗಿ ಇಎಸ್ಜಿ ಸಂಯೋಜಿತ, ಸಾಮಾಜಿಕ ಮತ್ತು ಸುಸ್ಥಿರತೆ ಸಂಯೋಜಿತ ಸಾಲಗಳಿಗೆ ಬಾಂಡ್ ವಿಧಗಳು ವಿಸ್ತರಿಸುತ್ತಿವೆ. ಈ ಕ್ಷಿಪ್ರ ರೂಪಾಂತರದ ಹಿಂದೆ ಭಾರತದ ನಿಯಂತ್ರಕರು ನಿಂತಿದ್ದಾರೆ. ಬಾಂಡ್ ಮಾರುಕಟ್ಟೆಯಲ್ಲಿ ಪ್ರವೇಶಿಸುವಿಕೆ, ದ್ರವ್ಯತೆ ಮತ್ತು ರಕ್ಷಣೆಯನ್ನ ಮರುರೂಪಿಸ್ತಾ ಇದ್ದಾರೆ. ಆ ಉದ್ದೇಶವು ಈಗ ಕಾರ್ಯರೂಪದಲ್ಲಿ ಗೋಚರಿಸುತ್ತಿದೆ. ಇತ್ತೀಚಿನ ದಿನಗಳಲ್ಲಿನ ಪ್ರಮುಖ ಕ್ರಮಗಳಲ್ಲಿ ಖಾಸಗಿ ಬಾಂಡ್ ಮುಖಬೆಲೆಯನ್ನು 10,000ಕ್ಕೆ ಇಳಿಸಿರುವುದು ಸೇರಿದೆ. ಯುಪಿಐ ಆಧಾರಿತ ಸಾರ್ವಜನಿಕ ಸಾಲದ ಅರ್ಜಿಗಳನ್ನು 5 ಲಕ್ಷದವರೆಗೆ ಸಕ್ರಿಯಗೊಳಿಸಲಾಗಿದೆ. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಮುನ್ಸಿಪಲ್ ಬಾಂಡ್ಗಳನ್ನು ಉತ್ತೇಜಿಸಲಾಗಿದೆ. ಪಾರದರ್ಶಕ ಬೆಲೆ ಪತ್ತೆಗಾಗಿ ಎಲೆಕ್ಟ್ರಾನಿಕ್ ಡೆಟ್ ಬಿಡಿಂಗ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಲಾಗಿದೆ. ಕೇಂದ್ರೀಕೃತ ಕಾರ್ಪೊರೇಟ್ ಬಾಂಡ್ ನಗದು ಹರಿವಿನ ಡೇಟಾಬೇಸ್ ಅನ್ನು ರಚಿಸಲಾಗಿದೆ. ದ್ರವ್ಯತೆ ದಕ್ಷತೆಗಾಗಿ ಟ್ರೈಪಾರ್ಟಿ ರೆಪೋವನ್ನು ಬಲಪಡಿಸಲಾಗಿದೆ ಮತ್ತು ಕಾರ್ಪೊರೇಟ್ ಬಾಂಡ್ನಿಂದ ಬೇಗನೆ ನಿರ್ಗಮಿಸಲು ಲಿಕ್ವಿಡಿಟಿ ವಿಂಡೋ ಸೌಲಭ್ಯವನ್ನು ಪರಿಚಯಿಸಲಾಗಿದೆ. ವಿತರಿಸುವರಿಗೆ ಸಾಲದ ಮಾರುಕಟ್ಟೆಯು ಅಭಿವೃದ್ಧಿ ಹೊಂದುತ್ತಿರುವ ಪರಿಸರ ವ್ಯವಸ್ಥೆಯಾಗಿದ್ದು, ಸಂಭಾವ್ಯ ಕಡಿಮೆ ಬಂಡವಾಳ ವೆಚ್ಚ, ದೀರ್ಘಾವಧಿಗಳು, ವೈವಿಧ್ಯಮಯ ಧನ ಸಹಾಯ ಮತ್ತು ವಿಶಾಲ ಹೂಡಿಕೆದಾರರ ನೆಲೆಗೆ ಪ್ರವೇಶವನ್ನು ನೀಡುತ್ತದೆ. ಸಂಖ್ಯೆಗಳೇ ಈ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತವೆ. ಎಫ್ಐ 22ರಿಂದ 24ರ ನಡುವೆ ಕಾರ್ಪೊರೇಟ್ ಬಾಂಡ್ಗಳಿಂದ 22 ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಇದು 25 ಲಕ್ಷ ಕೋಟಿ ರೂಪಾಯಿ ಬ್ಯಾಂಕ್ ಸಾಲಕ್ಕೆ ಸಮಾನವಾಗಿದೆ. ಇದು ಭಾರತದ ಬಾಂಡ್ ಮಾರುಕಟ್ಟೆಯ ಆಳ ಮತ್ತು ವಿಶ್ವಾಸವನ್ನು ತೋರಿಸುವ ಪ್ರಬಲ ಹಣಕಾಸು ಸಾಧನವಾಗಿದೆ. ಇದು ನಿರಂತರ ಬೆಳವಣಿಗೆಯ ಚಕ್ರ ಮತ್ತು ರಾಷ್ಟ್ರೀಯ ಪ್ರಗತಿಯ ಎಂಜಿನ್. ಹೂಡಿಕೆದಾರರಿಗೆ, ಮುಖ್ಯವಾಗಿ ಸ್ಥಿರ ಆದಾಯದ ಮನೋಭಾವದವರಿಗೆ, ಬಾಂಡ್ಗಳು ನಿಶ್ಚಿತತೆ, ಸ್ಥಿರತೆ, ವೈವಿಧ್ಯತೆ ನೀಡಿ ಉಳಿತಾಯವನ್ನ ದೀರ್ಘಕಾಲೀನ ಭದ್ರತೆಯಾಗಿ ಬದಲಿಸುತ್ತವೆ. ಈ ಸುಲಭ ಲಭ್ಯತೆಯಿಂದಾಗಿ ಹೂಡಿಕೆಯ ಮೊತ್ತ ಕಡಿಮೆಯಾಗಿ ಡಿಜಿಟಲ್ ಪ್ರವೇಶ ಹೆಚ್ಚಾದಂತೆ ಹೆಚ್ಚಿನ ಭಾರತೀಯ ಕುಟುಂಬಗಳು ಉಳಿತಾಯದ ಮನಸ್ಥಿತಿಯಿಂದ ಬಾಂಡ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ದೇಶದ ಬೆಳವಣಿಗೆಯಲ್ಲಿ ಪಾಲ್ಗೊಳ್ಳಬಹುದು. ಬಲಿಷ್ಠ ಬಾಂಡ್ ಮಾರುಕಟ್ಟೆಯು ದೇಶೀಯ ಉಳಿತಾಯವನ್ನು ರಸ್ತೆ, ಬಂದರು, ವಿದ್ಯುತ್, ಆರೋಗ್ಯ ಮತ್ತು ಡಿಜಿಟಲ್ ಮೂಲಸೌಕರ್ಯಗಳಿಗೆ ಹರಿಸುತ್ತದೆ. ವಿದೇಶಿ ಬಂಡವಾಳದ ಮೇಲಿನ ಅವಲಂಬನೆ ತಗ್ಗಿಸಿ ಸ್ವಾವಲಂಬನೆ ಹೆಚ್ಚಿಸುತ್ತದೆ. ಭಾರತವು ವಿಕಸಿತ ಭಾರತ 2047ರತ್ತ ಸಾಗ್ತಿರುವಾಗ ಸೆವಿಯ ಸಮರ್ಥ ನಾಯಕತ್ವದಲ್ಲಿ ನಾವು ಮುಂದಿನ ದಶಕದ ಬೆಳವಣಿಗೆಗೆ ಸಿದ್ಧರಾಗಿದ್ದೇವೆ. ಬಾಂಡ್ಸ್ ಒಂದು ಅತ್ಯಂತ ಸಶಕ್ತವಾದ ಸುಂದರ ಬಂಧನ.